ರುಚಿ ಅಭಿರುಚಿ ತಾರೆಗಳ ಸಮರ. ನಾವಿವತ್ತು ಸಮರದ ಕೊನೆಯ ಸಂಚಿಕೆನ ತಲುಪಿದ್ದೀವಿ. ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ದ ಗೇಟ್ ವೇ ಹೋಟೆಲ್ ಆಫ್ ತಾಜ್ ಗ್ರೂವ್. ನಿಮಗೋಸ್ಕರ ನಮ್ಮ ಸೂಪರ್ ಶೆಫ್ ಬಾಣಸಿಗರ ಬಾದ್ಶಾ ಮಿಸ್ಟರ್ ನರೇನ್ ತಿಮ್ಮಯ್ಯ ಅವರು ಅಡುಗೆ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈಗ ಟೀಮ್ ಎ ಅವ್ರಿಗೆ ಇಷ್ಟವಾಗಿರುವಂತ ಒಂದು ರೆಸಿಪಿನ ನಮ್ಮ ಸೂಪರ್ ಶೆಫ್ ನರೇನ್ ತಿಮ್ಮಯ್ಯ ಅವರು ತೋರಿಸ್ಕೊಡ್ತಾರೆ. ಇವತ್ತು ನಿಮ್ಗೆ ಇಷ್ಟವಾಗಿರುವಂತ ರೆಸಿಪಿನ ನೀವೇ ಹೇಳಿ. ನಾನು ಹೇಳಾಗಿದೆ, ಅವ್ರು ಹೇಳ್ತಾರೆ. ನೀವ್ ಹೇಳೋದು ಅವರೇ ಇವತ್ತು ಅಡಿಗೆ ಮಾಡೋರು ಅವರೇ ಹೇಳ್ಬೇಕು. ಯಾವಾಗ ನಮ್ ಗೋಳಾಯ್ಕೋತಿದ್ದೆ, ಇವತ್ತು ಅವ್ರನ್ನ ಗೋಳಾಯ್ಕೋಣ. ಹೇಳಿ ಸರ್, ಏನ್ ರೆಡಿ ಮಾಡ್ತಿದ್ದೀರಾ? ಟೀಮ್ ಎ ಅವರು ಮೀನ್ ಪಟ್ಟಿಚದು ಅಂತ ಒಂದು ಡಿಶ್ ಕೇಳಿದ್ದಾರೆ. ಇದು ಕೇರಳದ ಒಂದು ಫೇಮಸ್ ಫಿಶ್ ಪ್ರಿಪರೇಷನ್. ಇದರಲ್ಲಿ ಮೀನಿಗೆ ಮಸಾಲ ಹಾಕಿ ಬನಾನಾ ಲೀಫ್ ಅಂತ ರ್ಯಾಪ್ ಮಾಡ್ಬಿಟ್ಟು ಶಾಲೋ ಫ್ರೈ ಮಾಡೋ ಪ್ರಿಪರೇಷನ್. ಅದವ್ರಿಗೆ ಮಾಡಿ ತೋರಿಸ್ತೀನಿ. ಇದನ್ನ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಓಕೆ, ಚಿಕ್ಕ ಸಾಂಬಾರ್ ಆನಿಯನ್, ಟೊಮ್ಯಾಟೊ, ಗಾರ್ಲಿಕ್, ಜಿಂಜರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಆಯಿಲ್ ಹೇಗೂ ಬೇಕೇ ಬೇಕು. ನಂತರ ಮೀನಿಗೆ ಮಸಾಲ ಹಾಕಲಿಕ್ಕೆ ಚಿಲ್ಲಿ ಪೇಸ್ಟ್, ಸಾಲ್ಟ್, ಲೈಮ್ ಜ್ಯೂಸ್. ಓಕೆ, ಸಾಮಗ್ರಿಗಳು ಏನೇನು ಬೇಕು ಅಂತ ತಿಳ್ಕೊಂಡ್ವಿ. ಶುರು ಮಾಡೋಣ ಅಡುಗೆ. ಮೊದಲಿಗೆ ಏನ್ ಮಾಡೋಣ? ಹೇಳಿ ಸರ್, ನಾವು ಹೆಲ್ಪ್ ಮಾಡಕ್ಕೆ ಹೇಳಿದ್ವಿ. ಇಬ್ರಿಬ್ರು ಹೆಲ್ಪರ್ಸ್. ಇವತ್ತು ಹೆಲ್ಪರ್ಸ್ ಎಲ್ಲ ಹೆಲ್ಪರ್ಸ್. ಅದಾದ್ಮೇಲೆ ಅದಕ್ಕೆ ನಾವು ರೆಡಿ ಆಗಿ ಇಟ್ಕೊಂಡಿದ್ದೀವಿ ಟೇಬಲ್ ಎಲ್ಲ. ಪಕ್ಕಕ್ಕೆ ರೆಡಿ ಇಲ್ಲದ ಇಂಗ್ರೀಡಿಯೆಂಟ್ಸ್ ಖಾಲಿ ಮಾಡ್ಬಿಡ್ತಾಳೆ ಮಾರೈತಿ ಅವಳು. ಇಲ್ಲ, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅವಳು ತಿನ್ನೋ ತರ ಏನಿಲ್ಲ ಬಿಡಿ. ಅದೇ ಟೊಮೆಟೊ ಸರ್, ಇವ್ರು ಬಿಟ್ರೆ ಹೀಗೆ ಮಾತಾಡ್ತಾನೆ ಇರ್ತಾರೆ. ಶೂಟ್ ಮಾಡೋಣ. ಫಸ್ಟ್ ನಾವೀಗ ಮಸಾಲ ಮಾಡ್ಕೊಂಡ್ಬಿಡೋಣ. ಓಕೆ ನರೇಂಜಿ, ಒಂದು ಸ್ಮಾಲ್ ಕ್ವಶನ್. ಬೇಸಿಕಲಿ ಮೀನ್ ಫ್ರೈ ಮಾಡ್ಬೇಕಾದ್ರೆ ಸ್ಮೆಲ್ ಜಾಸ್ತಿ ಬರುತ್ತೆ. ಬಿಕಾಸ್ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಪಕ್ಕದವ್ರು ಮಾಡ್ತಾ ಇದ್ರು. ಸೊ ಅವ್ರ ಮನೆ ವಾಸನೆ ಎಲ್ಲ ನಮ್ಮ ಮನೇಲಿ ಬರ್ತಾ ಇತ್ತು. ಸೊ ಇದು ನಮಗೆ ಮೂಗ್ ಮುಚ್ಕೊಳಕ ಹಿಂಗೆ ಅಂತ. ಓಕೆ, ಇಲ್ಲಿ ಮಾಮೂಲಿ ಫಿಶ್ ಕ್ಲೀನ್ ಮಾಡುವಾಗ ಅದಕ್ಕಾಗಿ ಇನಿಷಿಯಲಿ ಸ್ವಲ್ಪ ಲೈಮ್ ಜ್ಯೂಸು, ಟರ್ಮರಿಕ್ ಪೌಡರ್ ಹಾಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದಾದಾಗ ಅಟ್ಲೀಸ್ಟ್ ಒಂದು 60% ಸ್ಮೆಲ್ ಹೋಗ್ಬಿಡುತ್ತೆ. ನಂತರ ಫ್ರೆಶ್ ಆಗಿಬಿಡುತ್ತೆ. ಸೊ ನೀವು ಧೈರ್ಯವಾಗಿ ಕೂತ್ಕೋಬಹುದು. ಅಲ್ಲ, ಇದು ಆ ಸ್ಮೆಲ್ ಅನ್ನೋದು ತಿನ್ನೋವಾಗ ಬರೋದಿಲ್ಲ, ಬರೀ ಅದು ಕುಕ್ ಮಾಡುವಾಗ ಅಷ್ಟೇ. ಕುಕ್ ಆದ್ಮೇಲೆ ಹೆಚ್ಚಿಗೆ ಅದರ ಹಸಿ ಸ್ಮೆಲ್ ಹೋಗ್ತಾ ಹೋಗ್ಬಿಡುತ್ತೆ. ಇದು ವೆಜಿಟೇಬಲ್ಸ್ಗೂ ಸೇಮ್ ಅಷ್ಟೇ. ಅದಕ್ಕಾಗಿ ನಾವು ಕುಕ್ ಮಾಡೋತ್ತಿಗೆ ಅದರ ಸ್ಮೆಲ್ ಹೋಗುವವರೆಗೆ ಕುಕ್ ಮಾಡಬೇಕು ಅಂತೀವಲ್ಲ, ಇದಕ್ಕಾಗಿ. ಈ ಸ್ಟವ್ ಕೂಡ ತುಂಬಾ ವಿಭಿನ್ನವಾಗಿದೆ. ಸ್ವಪ್ನ, ಈ ತರದ ಸ್ಟವ್ ನಮ್ಗೆ ಏನಾದ್ರು ನೀವು ಅಲ್ಲಿ ಕೊಟ್ಟಿದ್ರೆ ಎಂತೆಂಥ ಅಡಿಗೆಗಳನ್ನ ಮಾಡ್ತಿದ್ವಿ. ಕರೆಕ್ಟ್. ಗ್ರೀಷ್ಮನ ಪಕ್ಕದಲ್ಲಿ ಇಟ್ಕೊಂಡು ಎಂತೆಂತ ಅಡಿಗೆ ಮಾಡ್ತಿದ್ದೆ. ರೆಡಿ ಸರ್. ಎಣ್ಣೆ ಹಾಕೊಳ್ಳೋಣ. ಸ್ಪೆಸಿಫಿಕ್ ಆಗಿದೆ ಎಣ್ಣೆ ಅಂತ ಏನಾದ್ರು ಬಳಸ್ತೀರಾ ನೀವು? ಇಲ್ಲ, ವೆಜಿಟೇಬಲ್ ಆಯಿಲ್. ವೆಜಿಟೇಬಲ್ ಆಯಿಲ್. ನಮ್ದು ಎಷ್ಟು ಸ್ಪೂನ್ ಬೇಕಾಗ್ಬೋದು ಅಂದಾಜಿನ? ಈಗ ನಾವು ಮಾಡ್ತಿರೋದು ಒಂದು ಪೋರ್ಷನ್, ಅಂದ್ರೆ 2 ಪೀಸಸ್ಗೆ. ಅದಕ್ಕೊಂದು 15 ml ಸಾಕಾಗುತ್ತೆ. ಇಲ್ಲಿ ನೀವು ML ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಅಡುಗೆ ಮಾಡುವಾಗ? ಆಮೇಲೆ ಕೊನೆಗೆ ಹೇಗೆ ನಾವು ಹೇಳೋತ್ರ ಫಸ್ಟ್ ರೆಸಿಪಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ವಾಂಟಿಟೀಸ್ ಎಲ್ಲ ಸರಿಯಾಗಿ ಬೇಕಾಗುತ್ತೆ. ಅದಾದ್ಮೇಲೆ ಕೈ ನನಗೆ ಅಂದಾಜು ಬಂದ್ಬಿಡುತ್ತೆ. ಓಕೆ, ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕ್ಬಿಡೋಣ. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಾ ಇದೀವಿ. ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದೀವಿ ಅಂತ. ಶುಂಠಿನೂ ಅಷ್ಟೇ. ಈಗ ನೀವು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಇದನ್ನ ಮಾಡ್ತಿದ್ದೀರಾ ಅಲ್ವಾ? ಹೌದು. ಸಣ್ಣಗೆ ಹೆಚ್ಕೊಳ್ಳೋ ಬದಲು ನಾವು ಪೇಸ್ಟ್ ಆಗಿ ಉಪಯೋಗಿಸ್ಬೋದಾ ಅಥವಾ ತುರಿದು ಬಿಟ್ಟು ಹಾಕ್ಬೋದಾ ಜಿಂಜರ್? ಯಾಕಂದ್ರೆ ಈ ಪರ್ಟಿಕ್ಯುಲರ್ ರೆಸಿಪಿಯಲ್ಲಿ ನೀವು ಸ್ವಲ್ಪ ಚಿಕ್ಕ ಹೆಚ್ಕೊಂಡ್ರೆ ಅದು ಬಾಯಿಗೆ ಸಿಗಬೇಕು, ಪೇಸ್ಟ್ ಆಗ್ಬಿಡೋಲ್ಲ. ಈಗ ಈರುಳ್ಳಿ ಹಾಕೊಂಡ್ಬಿಡ. ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿ ಸಾಂಬಾರ್. ಯಾಕೆ ಇದಕ್ಕೆ ನಾವು ಸಾಂಬಾರ್ ಈರುಳ್ಳಿನ ಬಳಸಬೇಕು? ಯಾಕೆ ನಾರ್ಮಲ್ ಈರುಳ್ಳಿ ಬಳಸಬಾರ್ದು? ಚಿಕ್ಕ ಈರುಳ್ಳಿ ಒಗರು ಜಾಸ್ತಿ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಬಹಳ ಕಮ್ಮಿ ಅದು ಸಿಕ್ಕೋದೇ ಕಷ್ಟ ಅಂತ ಸ್ವಲ್ಪ ಆನಿಯನ್ ಹಾಕೊಂಡ್ಬಿಡೋಣ. ಜಾಸ್ತಿ ಬೇಕಾ? ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ರೆಡ್ಯೂಸ್ ಆದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾವು ಕರಾವಳಿ ರೆಸ್ಟೋರೆಂಟ್ ಅಲ್ಲಿ ಇದ್ದೀವಿ ಅಲ್ವಾ? ಹೌದು. ಗೇಟ್ ವೇಲಿರೋ ಕರಾವಳಿ ರೆಸ್ಟೋರೆಂಟ್ ಅಲ್ಲಿ. ಇಲ್ಲಿ ಕೋಸ್ಟಲ್ ಏರಿಯಾ ಸೈಡ್ ಯಾವ್ಯಾವ ಊರುಗಳಿದೆಯೋ ಅಲ್ಲಿನ ಎಲ್ಲ ಸ್ಪೆಷಾಲಿಟೀಸ್ ಇಲ್ಲಿ ಸಿಗತ್ತೆ ಅಲ್ವಾ? ಹೌದು. ನಾವು ಕರಾವಳಿ ಕೋಸ್ಟಲ್ ರೆಸ್ಟೋರೆಂಟ್ ಅಂತೀವಿ. ಕೋಸ್ಟಲ್ ಅನ್ನುವಾಗ ನಾವು ಗೋವಾ, ಮ್ಯಾಂಗ್ಳೂರ್, ಕೇರಳ ಈ ಕೋಸ್ಟಲ್ ಪಾರ್ಟ್ನ ಕವರ್ ಮಾಡ್ತಿದ್ದೀವಿ. ಅಲ್ಲಿ
ನಾವು ಮನೆಗಳಿಂದ ಕಲ್ತ್ಕೊಂಡಿರೋ ರೆಸಿಪೀಸ್, ಮನೇಲಿ ಅಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರು ಅದೇ ರೀತಿ ಮಾಡೋ ಫುಡ್ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಅದಕ್ಕಾಗಿ ಇನ್ನೇನಾದ್ರು ಸ್ಪೆಷಲ್ ಆಗಿ ಸೇರಿಸಿ ಅಥವಾ ಬೇರೆ ಆಗಿ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿ ಏನು ಮಾಡೋಲ್ಲ. ಮನೇಲಿ ನಿಮ್ಗೆ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲಿ ಸಿಗುತ್ತೆ ನಿಮಗೆ. ಬಟ್ ಒಂದು ಯೂಶುವಲ್ ಅಲ್ಲಿ ಎಲ್ಲಾ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆ ಜಾಸ್ತಿ ಹಾಕ್ತಾರೆ. ಇಲ್ಲೂ ಅಷ್ಟೇ ಕೆಲವು ಡಿಶಸ್ ಅಲ್ಲಿ ತೆಂಗಿನ ಎಣ್ಣೆ ಬೇಕೇ ಬೇಕಾಗುತ್ತೆ. ಈ ಕೇರಳದ ಅವಿಯಲ್ ಅಂತ ಒಂದು ವೆಜಿಟಬಲ್ ಪ್ರಿಪರೇಷನ್ ಅದರಲ್ಲಿ ತೆಂಗಿನ ಎಣ್ಣೆ ಹೋಗ್ಲೇಬೇಕು. ಹಾಗೆ ಆ ಅರೋಮಾ ಕೂಡ ಎಷ್ಟು ಚೇಂಜ್ ಆಗುತ್ತೆ ಗೊತ್ತಾ. ಈ ಎಣ್ಣೆಯಲ್ಲಿ ಹಾಕೋ ಒಗ್ಗರಣೆಗೂ ತೆಂಗಿನ ಎಣ್ಣೆ ಹಾಕೋ ಅದು ಅಲ್ಲಿ ಬೆಳೆದು ಬಂದವರಿಗೆ ಪರ್ಟಿಕ್ಯುಲರ್ ಅರೋಮಾ ಇಮಿಡಿಯೇಟ್ ಅಪಟೈಸರ್ ಕೂಡ. ನಾನು ಎಷ್ಟು ಸಲ ಹೇಳ್ತೇವೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಇಲ್ಲಿ ತಡ್ಕೊಳಕ್ ಆಗಲ್ಲ, ಇಲ್ಲಿ ತಿನ್ನೋದಿಲ್ಲ, ತಿನ್ನಲ್ಲ. ಬಹಳ ಜನಕ್ಕೆ ಕೊಬ್ಬರಿ ಎಣ್ಣೆ ಅಡುಗೆಯಲ್ಲಿ ಬಳಸೋದು ಇಷ್ಟ ಆಗೋದಿಲ್ಲ. ಈಗ ಹಾಗೆ ಈರುಳ್ಳಿ ಬೆಂದಾಗಿದೆ. ಚಿಲ್ಲಿ ಪೌಡರ್ ಹಾಕೋಣ. ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದು ಬೇರೆ ಬೇಕಾಗುತ್ತೆ ಹೇಳ್ತೀನಿ. ಈಗ ಅರಿಶಿನ ಪುಡಿ. ಇದಕ್ಕೆ ಎಷ್ಟು ಟೊಮ್ಯಾಟೊ ಬೇಕಾಗುತ್ತೆ? ಇದಕ್ಕೆ ನಾನೀಗ ಒಂದು ದೊಡ್ಡ ಟೊಮೆಟೊ ತಗೊಂಡ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಲೈಮ್ ಜ್ಯೂಸ್ ಹಾಕೊಂಡ್ಬರೋಣ ಇದಕ್ಕೆ. ಈಗ ಇನ್ನು ಒಂದು ಉಪ್ಪು. ಓಕೆ ಸಪ್ನ ಮಸಾಲ ರೆಡಿ ಆಗಿದೆ. ಓಕೆ, ಬೌಲ್ ಕೊಡ್ತೀರಾ ತೆಗೆದಿಟ್ಬಿಡೋಣ. ಓಡ್ ಬಂದ್ಲಪ್ಪ, ಮಸಾಲ ರೆಡಿ ಆಗಿದೆ ಅಂದ ತಕ್ಷಣ ಬಂದ್ಬಿಟ್ಲು. ಜಾಗ್ರತೆ ಸ್ವಪ್ನ, ಅದ್ರ ಮೇಲೆ ಒಂದು ಕಣ್ಣಿರ್ಲಿಮ್ಮ. ಹೌದು, ನಾ ಅಡ್ಡ ನಿಂತಿದ್ದೀನಿ ಅದಕ್ಕೆ. ನನ್ನ ಟೀಮ್ ಆದ್ರೂ ಈ ಕೆಲ ವಿಷಯ ನಾನು ನಂಬಕ್ ಆಗಲ್ಲ, ಹೇಳೋಂಗಿಲ್ಲ ನಾನು. ಈಗ ಮೀನಿಗೆ ಮಸಾಲ ಹಾಕೋಣ. ನೀವು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಈಗ? ಯಾವ್ದು ತಗೊಂಡಿದ್ದು? ಬ್ಲ್ಯಾಕ್ ಪಾಂಫ್ರೆಟ್ ಇದು. ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕಿ 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 ಸಾಕು. ಸ್ವಲ್ಪ ಲೈಮ್ ಜ್ಯೂಸ್ ಕೊಡಿ ಸಾಕು ಅನ್ಸುತ್ತೆ. ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಚಿಲ್ಲಿ ಪೇಸ್ಟ್ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನಾವು ಯೂಸ್ ಮಾಡ್ತಾ ಇರೋದು ಇಲ್ಲಿ ಬ್ಯಾಡ್ಗೆ ಚಿಲ್ಲಿ, ನಮ್ಮ ಕರ್ನಾಟಕದ ಬ್ಯಾಡ್ಗೆ ಇದು. ಅದಂದ್ರೆ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ, ತುಂಬ ಸ್ಪೈಸಿನೂ ಇಲ್ಲ. ಇದನ್ನ ನೀವು ಪೇಸ್ಟ್ ಮಾಡೋಕ್ಕೆ ಮೊದಲು ಒಂದು 15-20 ನಿಮಿಷ ವಾರ್ಮ್ ವಾಟ್ರಲ್ಲಿ ಹಾಕೊಂಡ್ಬಿಡಿ, ಆಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅಷ್ಟೇ ಮಾಡಿ. ಸೀಡ್ ತೆಗಿಬೇಕಾ ಬೇಡ? ಸೀಡ್ ಇದ್ರೆ ಸ್ಪೈಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಬೇಡ ಅಂದ್ರೆ ಸ್ವಲ್ಪ ತೆಗೆದ್ಬಿಡ್ಬೋದು. ಈಗ ತೆಗೆದುಕೊಳ್ಬೇಕಾಗುತ್ತೆ. ಇನ್ನೊಂದು ಸರ್ ಇದು ನೆನಿಬೇಕಾಗತ್ತಾ ಅಥವಾ ತಕ್ಷಣ ಮಾಡ್ಬೋದಾ? ಮಾಮೂಲಿ ಈ ರೀತಿ ಮಸಾಲ ಹಾಕಿದ್ಮೇಲೆ ಒಂದು 15-20 ನಿಮಿಷ ಇಟ್ಕೊಳ್ಳೋದು ಬೆಟ್ರ್. ಆದರೆ ಮೊದಲೇ ನಾವು ಟರ್ಮರಿಕ್ ಮತ್ತು ಲೈಮ್ ಹಾಕಿರೋದ್ರಿಂದ ನಾವು ಡೈರೆಕ್ಟ್ಲಿ ಕುಕ್ ಮಾಡ್ಕೋಬೋದು. ಎಣ್ಣೆ ಹಾಕೊಂಡ್ಬಿಡಿ. ಎಣ್ಣೆ. ಈಗ ಮೀನನ್ನು ನಾವು ಹಂಚಲ್ಲಿ ಅರ್ಧ ಕುಕ್ ಮಾಡ್ಕೊಳ್ತೀವಿ. ನಂಗೆ ಈ ಹೆಂಚು ನೋಡ್ತಿದ್ರೆ ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ತೇವಲ್ಲ ಹೆಂಚು, ಅದೇ ತರಾನೇ ಅನಿಸ್ತಿದೆ. ದೋಸೆ ಹೆಂಚೆಲ್ಲ ಹಳೆ ಈಗೆಲ್ಲ ನಾನ್ ಸ್ಟಿಕ್ ಬಂದ್ಮೇಲೆ ಪಾಪ ಇವೆಲ್ಲ ಮೂಲೆ ಗುಂಪಾಗಿವೆ. ಹೌದು, ನನ್ನ ಪ್ರಕಾರ ಅದೇ ಬೆಸ್ಟ್. ಅವು ವರ್ಷ ಹೋದಷ್ಟು ಅವುಗಳ ಸರ್ವಿಸ್ ಚೆನ್ನಾಗಿರುತ್ತೆ. ಹೌದು, ಇವೆಲ್ಲ ವರ್ಷ ಹೋದಷ್ಟು ಎಸೆಯಬೇಕು ನಾವು ಅಷ್ಟೇ. ಎಷ್ಟೊತ್ತು ಫ್ರೈ ಆಗ್ಬೇಕಿದು? ಇನ್ನೊಂದು ಒಂದೂವರೆ ನಿಮಿಷ ಆದ್ಮೇಲೆ ತೆಗ್ಬಿಡ್ಬೋದು. ಯಾಕಂದ್ರೆ ಪುನಃ ನಾವು ಮಸಾಲ ಹಾಕಿದ್ಮೇಲೆ ಪುನಃ ಕುಕ್ ಆಗುತ್ತೆ. ಅದು ಇದು ಕುಕ್ ಆದ್ಮೇಲೆ ಏನಾದ್ರೂ ಡಿಫ್ರೆನ್ಸ್ ಕಾಣುತ್ತಾ? ವೈಟ್ ಬೆಂದಿರುತ್ತೆ. ಅಲ್ಲ ಕಲರ್ ಅದೇ ವೈಟ್ ಅಲ್ಲಿವರೆಗೆ ನಾವು ಫಿಶ್ಗೆ ಬಾಳೆ ಎಲೆ ಮೇಲೆ ಹಾಕ್ತಾ ಇದೀವಿ. ಈ ರೀತಿ ಈ ಮೀನನ್ನ ಮೇಲೆ ಮಸಾಲಾನ ಹಾಕೊಳ್ತೇವೆ. ಈಗ ಒಂದು ಸೈಡ್ ಆಯಿತು.
ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಬಾಳೆ ಎಲೆ ಒಳಗೆ ಸುತ್ತಿದಂತಹ ಮೀನು ರೆಡಿ ಆಗಿದೆ. ಈಗ ಅದು ತವಾ ಮೇಲೆ ಬೇಯ್ತಾ ಇದೆ. ಸರಿ, ಎಷ್ಟು ಸಮಯ ಬೇಕಾಗುತ್ತೆ ಇದು ಬೇಯೋಕೆ? ಇನ್ನೊಂದು 3 ನಿಮಿಷ. 3 ನಿಮಿಷ. ಈಗಾಗಲೇ ಎಲ್ಲ ಬೆಂದಿರೋದ್ರಿಂದ ಈರುಳ್ಳಿ ಬೆಂದಿದೆ, ಮಸಾಲ ಬೆಂದಿದೆ, ಮೀನು ಅರ್ಧ ಅರ್ಧ ಬೆಂದಿದೆ. ಬೆಂದಿದೆ. ಈ ಮಸಾಲದ ಜೊತೆ ಈಗ ಕುಕ್ ಆಗ್ಬೇಕು, ಅಷ್ಟೇ ಉಳಿದಿದೆ. ಅದು ಬ್ಲೆಂಡ್ ಆಗ್ಬೇಕಲ್ವಾ? ಬಾಳೆ ಎಲೆ ಜೊತೆ ಹಾಕಿದ್ರೆ ಅದು ಅರೋಮಾ ಬದಲಾಗುತ್ತಲ್ಲ, ಚೆನ್ನಾಗಿ. ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಅದನ್ನ ಮೀನನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ, ಅದು ಬರ್ನ್ ಆಗೋದು ತರ. ಅಟ್ ದ ಸೇಮ್ ಟೈಮ್ ಬನಾನಾ ಲೀಫ್ ಬಾಳೆ ಎಲೆದು ಫ್ಲೇವರ್ ಬರುತ್ತೆ. ಅರ್ಶಿನದ ಎಲೆಯಲ್ಲೂ ಮಾಡ್ತಾರಲ್ವಾ? ಹೌದು. ನನಗೆ ಕೇಳಬೇಕಾಗಿದೆ, ಬಾಳೆ ಎಲೆ ಅಲ್ದಲೆ ಇನ್ಯಾವ ಎಲೆನ ಬಳಸಬಹುದು ಅಂತ. ವಿಳೆದೆಲೆಲ್ಲೂ ಮಾಡ್ತೀವಿ. ಅದ್ ನಿನಗೆ ವಿಳೋದೇರಲ್ಲ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ಗ್ರೀಷ್ಮಾ? ಹಬ್ಬ ಬಂದಾಗ ಯಾವ ರೀತಿ ಅಡುಗೆಗಳು ಸಿಗತ್ತೆ? ಇಲ್ಲಿ ನಾವು ಮೇನ್ ಆಗಿ ಓಣಂ ಮಾಡ್ತೀವಿ. ಆಗ ಕೇರಳದ ಓಣಂ ಸಾಧ್ಯ, ಟಿಪಿಕಲ್ ಕೇರಳ ಮೀಲ್ ಆನ ಬನಾನಾ ಲೀಫ್ ಅದು ಇರುತ್ತೆ. ಅಥವಾ ನಮ್ಮ ಲೋಕಲ್ ಫೆಸ್ಟಿವಲ್ಸ್ ದಸರಾ ಇರ್ಬೋದು ಅಥವಾ ಯುಗಾದಿ ಇರ್ಬೋದು, ಆಗ ಫೆಸ್ಟಿವಲ್ ಮೆನೂಸ್ ಇರುತ್ತೆ. ಆ ಫೆಸ್ಟಿವಲ್ ಡಿಶಸ್ನ ತಗೊಂಡು ನಾವು ಪ್ಲೇಟ್ ರೆಡಿ ಮಾಡ್ಕೊಂಡು ನಾವು ಯಾವಾಗಲೂ ಹೇಳೋ ಥರ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಹೊರಸ್ಬೇಡಿ ಸರ್ ಪ್ಲೀಸ್. ಹೆಚ್ಚು ಮಾಡ್ತಾ ಇಲ್ಲ ಬಿಡಿ. ಎಷ್ಟಾಗುತ್ತೋ ಹೆಚ್ಚಿಗೆ ವೈಟ್ ಪ್ಲೇಟ್ ಯೂಸ್ ಮಾಡಿ. ಆಗ ನೀವು ಮಾಡಿದ ಫುಡ್ ಚೆನ್ನಾಗಿ ಅದ್ರಲ್ಲಿ ಕಾಣುತ್ತೆ. ಯಾಕಂದ್ರೆ ಫೈನಲಿ ಇಟ್ಸ್ ದ ಫುಡ್ ವಿಚ್ ಹ್ಯಾಸ್ ಟು ಬಿ ಸೋಲ್ಡ್. ಸೊ ಈಗ ಚಿಕ್ಕದಾಗಿ ಚೆನ್ನಾಗಿ ಕಾಣಲಿಕ್ಕೆ ವೈಟ್ ಪ್ಲೇಟಿಗೆ ಸ್ವಲ್ಪ ಗ್ರೀನ್ ಆಗಿ ಕಾಣುತ್ತೆ. ಇದು ಸಣ್ಣಗೆ ಹೆಚ್ಕೋತಿದ್ದಾರೆ, ಓವಲ್ ಶೇಪ್. ಪ್ಲಾಂಟ್ ಕಟ್. ಚಾಕು ತುಂಬಾ ಶಾರ್ಪ್ ಆಗಿರ್ಬೇಕಿಲ್ಲ ಅಂದ್ರೆ ಈ ವೆಜಿಟೇಬಲ್ ಕಟ್ಟಿಂಗ್ ಎಲ್ಲ ಮಾಡಕ್ ಆಗೋದಿಲ್ಲ ಅಲ್ವಾ? ಹೌದು. ಈ ಕೆಲಸ ಮಾಡೋ ಚಾಕೆ ಆಗ್ಲೂ ಸ್ವಲ್ಪ ಹರಿತವಾಗಿರ್ಬೇಕು, ಆಗ್ಲೇ ಚೆನ್ನಾಗಿರೋದು. ಇದನ್ನ ವಾವ್. ಹೆಚ್ಚೇನು ಮಾಡಬೇಕಾಗಿಲ್ಲ, ಜಸ್ಟ್ ಹೀಗೆ ಅರೇಂಜ್ ಮಾಡ್ಕೊಂಡ್ಬಿಡಿ. ಓಕೆ. ಬೇಬಿ ಟೊಮೆಟೊಸ್ ಇದನ್ನ ನೀವು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ತೆಗೆದು ಹೀಗೆ ಇಟ್ಕೊಂಡ್ಬಿಡಿ. ಅದು ಚೆನ್ನಾಗಿ ಕಾಣುತ್ತೆ. ವಾವ್. ಸೊ ಇಷ್ಟ ಆದಾಗ ಪ್ಲೇಟ್ ರೆಡಿ ಆಯಿತು. ಪ್ಲೇಟ್ ರೆಡಿ ಆಯಿತು. ಓಕೆ. ಅದನ್ನ ತೆಗೆದಿದ್ರಲ್ಲಿ ಇಟ್ಕೊಂಡ್ಬಿಡ್ಬೇಕಷ್ಟೇ. ನೀನು ಇದೆಯಾ? ತಾವೇನ್ ಮಹಾಬುದ್ಧಿವಂತರು? ನಾವ್ ವಾಸಿ ನಿಮ್ಗಿಂತ, ಅವರೇ ಹೇಳಿದ್ರು. ಸರ್ ಈಗ ಎಷ್ಟು ದಿವಸ ನೀವು ಮಾಡ್ತಿರೋ ಸರದಿ ಈಗ ನನಗೆ ಬಂದಿದೆ. ಹ್ಯಾಂಡಿಂಗ್ ಓವರ್ ದ ಡಿಶ್ ಟು ಸಪ್ನಾ. ಥ್ಯಾಂಕ್ ಯು. ಮೀನ್ ಪಟ್ಟಿಚ್ಚೋದು ಇದು ರೆಡಿ. ಟೀಮ್ ಏನವರು ಸೆಲೆಕ್ಟ್ ಮಾಡಿದಂತಹ ಮೀನು ಪಟ್ಟಚ್ಚೇದು ರೆಸಿಪಿ ಸಿದ್ಧವಾಯ್ತು. ರುಚಿ ನೋಡಿ.